ನಮಸ್ಕಾರ ಎಲ್ಲರಿಗೂ ಪ್ರಿಯಾಸ್ ರುಚಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಒಂದು ಆರೋಗ್ಯಕ್ಕೆ ಒಳ್ಳೆಯದಾಗುವಂಥ ಒಂದು ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಅದು ಯಾವುದಂದರೆ ಬಾಳೆದಿಂಡಿನ ಗೊಜ್ಜು. ಈ ಬಾಳೆದಿಂಡಿನ ಗೊಜ್ಜು ಮಾಡೋದಂತೂ ತುಂಬಾ ಸುಲಭ. ಇದನ್ನು ಸರಿಯಾದ ರೀತಿಯಲ್ಲಿ ಕತ್ತರಿಸಿ ಯಾವ ರೀತಿಯಾಗಿ ರುಚಿಕರವಾಗಿ ಗ್ರೇವಿಯನ್ನು ಮಾಡ್ಕೊಳ್ಳೋದು, ಗೊಜ್ಜನ್ನು ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈ ಬಾಳೆದಿಂಡನ್ನು ತಿನ್ನೋದ್ರಿಂದ ಕಿಡ್ನಿ ಸ್ಟೋನ್ ಏನಾದರೂ ಆಗಿದ್ರೆ ಅದು ಬೇಗನೆ ಹೋಗ್ಬಿಡುತ್ತೆ. ಹಾಗೆಯೇ ಇದು ನಾರಿನಂಶ ಹೆಚ್ಚಾಗಿರೋದ್ರಿಂದ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾವು ಗ್ರೇವಿಗೆ ಮಸಾಲೆ ರುಬ್ಕೊಳ್ಳೋದಕ್ಕೆ ಏನೆಲ್ಲ ತೊಗೊಳ್ಬೇಕು ಅಂತ ತೋರಿಸ್ತೀನಿ. ಬಾಳೆದಿಂಡನ್ನ ಯಾವ ರೀತಿಯಾಗಿ ಕತ್ತರಿಸ್ಬೇಕು ಅಂತ ಕೂಡ ತೋರಿಸ್ತೀನಿ. ನಾನು ತೊಗೊಂಡಿರೋ ಸಾಮಗ್ರಿಯಲ್ಲಿ 1/4 ಕಪ್ನಷ್ಟು ನಾನು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ, ಒಂದು ಅರ್ಧ ಇಂಚು ಶುಂಠಿ, 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು 5-6 ಗೋಡಂಬಿ ತೊಗೊಂಡಿದ್ದೀನಿ, ಒಂದು ಅರ್ಧ ಈರುಳ್ಳಿ ತೊಗೊಳ್ಳೋಣ, ಸಾಕು, ಹಸಿ ಈರುಳ್ಳಿನೇ ಇರಲಿ, 2 ಚಮಚದಷ್ಟು ಧನಿಯಾ, ಹಾಗೆಯೇ ಒಂದು 5-6 ಲವಂಗ ತೊಗೊಂಡಿದ್ದೀನಿ, 3 ಏಲಕ್ಕಿ ಮತ್ತು ಒಂದು ಅರ್ಧ ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ. ಇವನ್ನೆಲ್ಲ ನಾವು ರುಬ್ಕೊಳ್ಬೇಕು. ಜೊತೆಗೆ ಟೊಮ್ಯಾಟೊನು ಕೂಡ ಹಾಕ್ಕೊಳ್ತೀನಿ. ಮೊದಲಿಗೆ ನಾನು ತೋರಿಸಿರೋಂಥ ಒಣ ಪದಾರ್ಥಗಳನ್ನೆಲ್ಲ ಹಾಕ್ಕೊಂಡು ನಾವು ರುಬ್ಕೊಂಡ್ಬಿಡೋಣ. ತರಿತರಿಯಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಮೊದಲು ಈ ಮಸಾಲೆ ಪದಾರ್ಥಗಳು ಇದನ್ನೆಲ್ಲ ಕಾಯಿ ತುರಿ ಈರುಳ್ಳಿ ಎಲ್ಲ ಹಾಕ್ಕೊಂಡು ಹಾಗೆಯೇ ತರಿತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ ಈ ಥರ. ಟೊಮ್ಯಾಟೊನ ಆಮೇಲೆ ಹಾಕ್ಕೊಳ್ತೀನಿ. ನೋಡಿ ಈ ಥರ ತರತರಿಯಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಈಗ ಇದರಲ್ಲಿ ನಾನು ಟೊಮ್ಯಾಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ, ಸಾಕು. ಸ್ವಲ್ಪ ನೀರು ಹಾಕಿ ಈಗ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು. ನೋಡಿ ಈ ಥರ. ಈ ಮಸಾಲ ಪೇಸ್ಟಲ್ಲೇ ನಾನು ಗ್ರೇವಿ ಮಾಡ್ಕೊಳ್ಳೋದು. ಈಗ ನಾನು ಬಾಳೆದಿಂಡನ್ನ ಯಾವ ರೀತಿಯಾಗಿ ಕತ್ತರಿಸೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ನೀವು ಅಂಗಡಿಯಿಂದ ತಂದಾಗ ಹೀಗಿರುತ್ತೆ. ಈಗ ಇದನ್ನೆಲ್ಲ ಯಾವ ರೀತಿಯಾಗಿ ಕಟ್ ಮಾಡಬೇಕು ಅಂದರೆ, ಮೇಲ್ಗಡೆ 2-3 ಪದರಗಳಿರುತ್ತೆ. ಆ ಪದರನೆಲ್ಲ ನಾವು ಈ ಥರ ಕಟ್ ಮಾಡ್ಕೊಳ್ಬೇಕು. ನೋಡಿ, ಮೊದಲಿಗೆ ಅಡ್ಡಕ್ಕೆ ಕಟ್ ಮಾಡ್ಕೊಳ್ಳಿ, ಆಮೇಲೆ ಉದ್ದಕ್ಕೆ ಕಟ್ ಮಾಡಿಕೊಂಡ್ರೆ ನೋಡಿ ಈ ಥರ ಈಸಿಯಾಗೇ ಬಂದುಬಿಡುತ್ತೆ. ಈ ಥರ ನಿಮಗೆ ಒಂದು 2-3 ಪದರಗಳು ನಿಮಗೆ ಸಿಗುತ್ತೆ. ಇದನ್ನೆಲ್ಲ ತೆಗಿಬೇಕಾಗುತ್ತೆ. ಒಳಗೆ ನಿಮಗೆ ಸಾಫ್ಟ್ ಆಗಿರೋವಂಥ ಪಾರ್ಟ್ ಸಿಗೋವರೆಗೂ ನೀವು ಈ ಪದರಗಳನ್ನ ಈ ರೀತಿಯಾಗಿ ತೆಗಿತಾ ಇರಬೇಕು. ಆಮೇಲೆ ನೀವು ಎಡ್ಜಸ್ನ ಕಟ್ ಮಾಡ್ಕೊಂಬಿಡಿ, ಯಾಕೆಂದರೆ ಅದು ಕಪ್ಪಾಗಿರುತ್ತಲ್ವ. ಹಾಗಾಗಿ ನೀವು ಕಟ್ ಮಾಡುವಾಗ ಅಲ್ಲಿ ನಾರು ಬರ್ತಾ ಇರುತ್ತೆ, ಆ ನಾರನ್ನೆಲ್ಲ ತೆಗಿತಾ ಇರಬೇಕು. ಆ ನಾರು ತೆಗ್ದಾಗಲೇ ಪಲ್ಯ ತುಂಬ ಚೆನ್ನಾಗುತ್ತೆ, ಇಲ್ಲಾಂದರೆ ಕಚ್ಚ ಅಂತ ಇರುತ್ತೆ. ನೋಡಿ, ಈ ಥರ ಕಟ್ ಮಾಡುವಾಗಲೇ ನಾರು ಬಂದುಬಿಡುತ್ತೆ. ಅದು ನಾರನ್ನೆಲ್ಲ ತೆಗೆದ್ಬಿಟ್ಟು ಸೈಡಿಗೆ ಹಾಕಿ ಈ ರೀತಿಯಾಗಿ ಸಣ್ಣದಾಗಿ ಕತ್ತರಿಸಿ ಇಟ್ಕೊಳ್ಳಿ. ನೀವು ಕತ್ತರಿಸಿದ ಮೇಲೆ ಇದನ್ನು ನೀರಲ್ಲಿ ಹಾಕ್ಕೊಳ್ಳಿ, ಆಗ ಕಪ್ಪಾಗೋದಿಲ್ಲ. ನೀರಿನಲ್ಲಿ ಬೇಕಂದರೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಈ ಕತ್ತರಿಸಿರೋವಂಥ ಸಣ್ಣ ಸಣ್ಣ ತುಂಡುಗಳನ್ನ ನೀವು ನೀರಲ್ಲಿ ಹಾಕಿ ಇಡ್ಬೋದು. ಸ್ವಲ್ಪ ಉಪ್ಪು ಕೂಡ ಹಾಕಿಟ್ಟಿದ್ದೀನಿ. ಎಷ್ಟೊತ್ತು ಬೇಕಾದರೂ ನೀವು ನೀರಿನಲ್ಲಿ ಇಡ್ಬೋದು. ಈಗ ನಾನು ಒಂದು ಕುಕ್ಕರ್ ತೊಗೊಳ್ತಾ ಇದ್ದೀನಿ. ಕುಕ್ಕರ್ಗೆ ನಾನು 3 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಅರ್ಧ ಚಮಚದಷ್ಟು ಜೀರಿಗೆ, 1-2 ಕಡ್ಡಿಯಷ್ಟು ಕರಿಬೇವಿನ ಎಲೆ ಹಾಕ್ಕೊಂಡಿದ್ದೀನಿ, ಅರ್ಧ ಈರುಳ್ಳಿ ರುಬ್ಬೋದಕ್ಕೆ ಹಾಕ್ಕೊಂಡಿದ್ದೆ, ಇನ್ನು ಅರ್ಧ ಈರುಳ್ಳಿ ಸಣ್ಣದಾಗಿ ಕತ್ತರಿಸಿ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿ ಆದಮೇಲೆ ಬಾಳೆದಿಂಡನ್ನ ಸಣ್ಣದಾಗಿ ಕತ್ತರಿಸಿ ಇಟ್ಕೊಂಡಿದ್ನಲ್ಲ, ಚೆನ್ನಾಗಿ ತೊಳೆದು ಕೂಡ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕ ಹಾಗೆ 1 ಚಮಚ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, 1/4 ಚಮಚ ಅರಿಶಿನ, ಉಪ್ಪು ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಉಪ್ಪು ಮತ್ತು ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇಟ್ಟಿದ್ದೀನಿ. ಈಗ ಇದರಲ್ಲಿ ನಾನೀಗ 1.5 ಚಮಚದಷ್ಟು ಅಂದರೆ ರುಚಿಗೆ ತಕ್ಕ ಹಾಗೆ ಅಚ್ಚ ಖಾರದ ಪುಡಿಯನ್ನು ಕೂಡ ಹಾಕ್ಕೊಳ್ಳೋಣ. ಖಾರದ ಪುಡಿ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ರುಬ್ಬಿಟ್ಕೊಂಡಿರೋ ಮಸಾಲೆನ ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದರಲ್ಲಿ ಬೇರೆ ಬೇರೆ ರೀತಿ ಪಲ್ಯಗಳನ್ನೆಲ್ಲ ಮಾಡ್ತಾರೆ, ಆದರೆ ಈ ರೀತಿಯಾದ ಗೊಜ್ಜು ಮಾಡಿಬಿಟ್ರೆ ರೊಟ್ಟಿ ಚಪಾತಿ ಅನ್ನಕ್ಕೆ ಸೂಪರ್ ಆಗಿರುತ್ತೆ. ಒಂದು ಅರ್ಧ ಕಪ್ನಷ್ಟು ನೀರನ್ನ ಕೂಡ ಹಾಕ್ಕೊಂಡಿದ್ದೀನಿ. ಮಿಕ್ಸರ್ ಜಾರ್ನ ತೊಳೆದು ನೀರು ಎಷ್ಟು ಬೇಕೋ ನೋಡಿಕೊಂಡು ನಿಮ್ಮ ಕನ್ಸಿಸ್ಟೆನ್ಸಿಗೆ ತಕ್ಕ ಹಾಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಅರ್ಧ ಕಪ್ನಷ್ಟು ನೀರು ಹಾಕಿದ್ದೀನಿ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕುದಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ 1 ಚಮಚ ಕೊನೆಯಲ್ಲಿ ತುಪ್ಪ ಹಾಕ್ಕೊಳ್ಳಿ, ರುಚಿ ಚೆನ್ನಾಗಿರುತ್ತೆ. ಕುದಿಯುವಾಗ ಲಿಡ್ನ ಕ್ಲೋಸ್ ಮಾಡಿಬಿಡೋಣ. ಈಗ ನಾವು ಇದನ್ನು 3 ವಿಷಲ್ ಮಾಡ್ಕೊಳ್ಬೇಕಾಗುತ್ತೆ. 3 ಅಥವಾ 4 ವಿಷಲ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಸಾಫ್ಟಾಗಿ ಬೆಂದಿರುತ್ತೆ. ನಾನು ಕೂಡ 3 ವಿಷಲ್ ಮಾಡಿದ್ದೀನಿ. ಕುಕ್ಕರ್ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ನೋಡಿ ಈ ಥರ ಆಗಿರುತ್ತೆ. ಗೊಜ್ಜು ತುಂಬ ಒಳ್ಳೆ ಪರಿಮಳ ಬರ್ತಾ ಇದೆ. ಸ್ವಲ್ಪನೂ ನಾರಿಲ್ಲ, ಯಾಕೆಂದರೆ ಕತ್ತರಿಸುವಾಗ ನಾರೆಲ್ಲ ತೆಗೆದಿದ್ದೆ. ನೋಡಿ, ಸ್ವಲ್ಪನೂ ಕಚ ಅಂತಿರಲಿಲ್ಲ. ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿತ್ತು. ಬಿಸಿ ಬಿಸಿ ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೆ ಅಥವಾ ಬಿಸಿ ಬಿಸಿ ಅನ್ನದ ಜೊತೆಗಂತೂ ಸೂಪರ್ ಆಗಿರುತ್ತೆ. ಆರೋಗ್ಯದಾಯಕವಾಗಿರುವಂಥ ಈ ಬಾಳೆದಿಂಡಿನ ಗೊಜ್ಜನ್ನು ಮಾಡೋದು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ರಿಯಾಸ್ ರುಚಿ ಚಾನಲ್ಗೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ಹೇಳಿ
ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಧನ್ಯವಾದಗಳು.